ನಾಯಕನಹಟ್ಟಿ ಐತಿಹಾಸಿಕ ಗುರು ತಿಪ್ಪೇರುದ್ರ ಸ್ವಾಮಿ ದೇವಾಲಯದಲ್ಲಿ 4 ತಿಂಗಳ ಬಳಿಕ ಹುಂಡಿ ಹಣದ ಎಣಿಕೆ ಕಾರ್ಯವನ್ನು ದೇವಾಲಯದ ಆವರಣದಲ್ಲಿ ಬ್ಯಾಂಕ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು. ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಎಣಿಕೆ ಕಾರ್ಯ 12 ಗಂಟೆಗೆ ಮುಕ್ತಾಯವಾಯಿತು. ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಮಧ್ಯಾಹ್ನ 3:30ಕ್ಕೆ ಮುಕ್ತಾಯವಾಯಿತು. ದೇವಾಲಯದ ಹೊರಮಠದಲ್ಲಿ 8,34,000 ಹಾಗೂ ಒಳಮಠದಲ್ಲಿ 25,91,000 ರೂಪಾಯಿ ಒಟ್ಟು ಸೇರಿ 34,30,000 ಹಣ ಸಂಗ್ರಹವಾಗಿದೆ. ಮಾರ್ಚ್ 6ರಂದು ವಾರ್ಷಿಕ ಮಹಾಜಾತ್ರೆ ನಡೆಯಲಿದ್ದು ಪೂರ್ವಭಾವಿಯಾಗಿ ಹುಂಡಿಯನ್ನು ತೆರೆಯಲಾಗಿದೆ. ಶನಿವಾರ ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಹಾಕಲಾಗಿದೆ. ಕಾರ್ಯನಿರ್ವಾಹಕ ಎಚ್ ಗಂಗಾಧರಪ್ಪ, ಶಿರಸ್ತೆದಾರ್ ಸದಾಶಿವಪ್ಪ, ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಕುಮಾರ್, ದಯಾ, ವಿಜಯಭಾಸ್ಕರ್, ವಿವೇಕ್, ಮನೋಹರ್, ಎಂಬಿ, ಮಹಾಸ್ವಾಮಿ, ವೀರಭದ್ರಪ್ಪ, ಪ್ರಸನ್ನಕುಮಾರ್ ಸೇರಿದಂತೆ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು, ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇದ್ದರು. ಹುಂಡಿಯನ್ನು ತೆಗೆದು ಈಗ ತಾನೇ ಹುಂಡಿ ಹೀಗೆನ ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಮಾರ್ಚಲ್ಲಿ ತೆಗೆದಿದ್ವಿ. ಅದು 35 ಲಕ್ಷ ಆಗಿತ್ತು. ಇದರ ಹೊರಮಟ್ಟದ 8,33,000 ಆಗಿತ್ತು. ಟೋಟಲಿ 35 ಲಕ್ಷ ಆಗಿತ್ತು. ಈ ಸರಿ 40 ಲಕ್ಷ ಒಳಗೆ ಅಂತ ಇಟ್ಕೊಂಡಿದ್ವಿ. ಎಲ್ಲ ದೇವಸ್ಥಾನವನ್ನು ಇವತ್ತೇ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ಮೂಲಭೂತ ಸೌಕರ್ಯಗಳು, ಸಾರ್ವಜನಿಕ ದಾಸೋಹ ಮತ್ತು ನೌಕರರಿಗೆ ವೇತನ ಇನ್ನಿತರ ಮೂಲಭೂತ ಸೌಕರ್ಯಗಳಿಗೆ ಕಲ್ಪಿಸಲಾಗುತ್ತೆ. ಯಾವುದೇ ಹಣವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಿಲ್ಲ. ಹಾಗಾಗಿ ಎಲ್ಲ ಭಕ್ತರು ಸಹ ತಮ್ಮ ಕೈಲಾದಂಥ ದೇವರು ಅವರಿಗೆ ಎಷ್ಟು ಕೊಡ್ತಾನೋ ಅಷ್ಟನ್ನು ಹಣದ ಮೂಲಕ, ಧಾನ್ಯಗಳ ಮೂಲಕ ದೇವಸ್ಥಾನಕ್ಕೆ ಸಲ್ಲಿಸಬೇಕು ಅಂತ ಕೇಳಿಕೊಂಡು ದೇವಸ್ಥಾನ ಎಲ್ಲರೂ ಒಳ್ಳೇದು ಮಾಡಲಿ ಅಂತ 10ನೇ ತಾರೀಕಿಗೆ ವಾರ್ಷಿಕೋತ್ಸವ ಜಾತ್ರೆ ಇರೋದರಿಂದ ಈಗ ತೆಗಿತಾ ಇದ್ದೀವಿ. ಹಾಗಾಗಿ ಜಾತ್ರೆ ನಂತರ ಮತ್ತೆ ತೆಗಿತೀವಿ ಅಂತೇಳಿ ತೆಗೆದು ಮಾಡ್ತೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಾಯಕನಹಟ್ಟಿ ದೇವಸ್ಥಾನ ಈ ದಿನ ಹುಂಡಿ ಓಪನ್ ಮಾಡಿದ್ವಿ. ಅದೇ ಹುಂಡಿಯಿಂದ ಬಂದಂಥ ಹಣವನ್ನು ಕೆನರಾ ಬ್ಯಾಂಕ್ ಖಾತೆಯಲ್ಲಿ ಅದರಿಂದ ಭಕ್ತಾದಿಗಳು ನೀಡಿದಂಥ ದೇಣಿಗೆಯನ್ನು ನಾಯಕನಹಟ್ಟಿ ದೇವಸ್ಥಾನದ ವಿವಿಧ ಉದ್ದೇಶಗಳಿಗಾಗಿ ಹಾಗೂ ನೌಕರರ ವೇತನ ಹಾಗೂ ಇತರ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಲಾಗುವುದು. ಫೆಬ್ರವರಿ 27ರಿಂದ ಮಾರ್ಚ್ 7 ತನಕ 9 ತನಕ ಜಾತ್ರೆ ನಡೆಯುತ್ತದೆ. ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಕ್ಷೇತ್ರದ ರಥೋತ್ಸವಕ್ಕೆ ಎಲ್ಲ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೂ ಸಾರ್ವಜನಿಕರು, ಭಕ್ತಾದಿಗಳು ಹೆಚ್ಚಿನ ದೇಣಿಗೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ.